ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು. ಇವತ್ತು ನಾನೇ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಕ್ಯಾಮ್ರಾ ಬ್ಲಾಗ್ ಮಾಡೋಣ ಬಾ ಅಂತಂದೆ. ಅಷ್ಟು ಬೇಗ ಓಡೋಗಿ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಸ್ಟಾರ್ಟ್ ಆಯ್ತು. ಹೆಣ್ಮಕ್ಳಿಗೆ ಗೊತ್ತಲ್ಲ ಮಾಮೂಲಿ. ನೋಡ್ರಿ ರೆಡಿ ಅದಲ್ಲ. ನೋಡ್ರಿ ಗೈಸ್, ನಾನು ಹೆಂಗಿದ್ದೀನಿ ನೋಡ್ರಿ. ನನ್ಗೆ ಏನು ರೆಡಿ ಆಗಲ್ಲ ನಿಜವಲ್ಲ. ಒಂದು ದಿವಸದಲ್ಲಿ ನಾನು ಇದುವರೆಗೂ ನಾನು ಇಳ್ತಾರ ತಲೆ ಬಚ್ಕೋಬೇಕು, ಇದು ಯಾವ್ದಪ್ಪ ಪೆರಲೋಲ್ ಹಚ್ಬೇಕು, ಅವು ಏನಿಲ್ಲ. ನ್ಯಾಚುರಲ್ ಹಂಗಂದ್ರೆ ಪೌಡರ್ ಪೆರಲೋಲ್ ಹಾಕ್ತಾರಲ್ಲ ಎಲ್ಲರೂ ಮಾಮೂಲಿ ಕ್ರೀಮ್ ಎಲ್ಲ ಹಾಕ್ತಾರೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ. ನನ್ಗೆ ಯಾಕಂದ್ರೆ ಅದು ಹಾಕಿದಾಗ ಒಂಥರ ಮುಖ ಒಂಥರ ಹಿಂಗೆ ಒಳಗೆ ಸುಟ್ಟಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಹಾಕಲ್ಲ. ನಾವು ನ್ಯಾಚುರಲ್ ನೋಡಿ ಬೆಳಗ್ಗೆ ಹೆಂಗಿದ್ದೀನಿ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೆಂಗಿದ್ದೀನಿ ನೋಡಿ. ಆಲ್ರೆಡಿ ಇವಳು ನೋಡಿದ್ರೆ ಎಷ್ಟು ಬೇಗ ರೆಡಿ ಬಾರೆ ಬ್ಲಾಗ್ ಮಾಡೋಣ ಅಷ್ಟು ಓಡ್ಬಿಟ್ಟಾಳ ಅಷ್ಟೇ. ಅದೇ ಕನ್ನಡಿ ಹತ್ರ ಅಂದ್ರೆ ತಲೆ ಎಲ್ಲ ಕೆದ್ರಿತ್ತು. ಸ್ನಾನ ಮಾಡ್ಬಿಟ್ಟು ಬೆಳಿಗ್ಗೆ ತಲೆ ಬಾಚಿರ್ಲಿಲ್ವಾ, ನೀವ್ ಬ್ಲಾಗ್ ಮಾಡೋಣ ಅಂತ ಹಂಗೆ ಬರಕಾಗುತ್ತೆ. ಅದಕ್ಕೆ ಸ್ವಲ್ಪ ತಲೆ ಒಂದು ಬಾಚ್ಕೊಂತ ಇದ್ದೀನಿ ನೋಡ್ರಿ. ನಾನು ಬೆಳಿಗ್ಗೆ ರೆಡಿ ಆಗಿರೋದು. ನಾನ್ ನೋಡಿ ಎಷ್ಟು ಬ್ಲಾಕ್ ಕಾಣ್ತಿದ್ದೀನಿ. ನಂತೂ ಅವ್ ಮಾತಾಡ್ನಲ್ಲ, ಬ್ಲಾಕ್ ಕಾಣ್ತಿದ್ದೀನ ವೈಟ್ ಇದ್ದೀನಿ. ಏನಿಲ್ಲ, ಹಿಂಗಿದೆ ಹಂಗೆ ಇದೆಯಾ ಅಂದ್ರೆ ಸ್ವಲ್ಪ ಟ್ಯಾನ್ ತರ ಆಗಿ. ಮತ್ತೆ ಇನ್ನೇನ್ ಬೆಳಗಿನ ಟ್ಯಾನ್ ಆಗಿಲ್ವಾ ಇವತ್ತು? ಇಷ್ಟೊಂದು ತೋರ್ಸೋದಲ್ಲಿ ಇಲ್ಲ ನೋಡ್ರಿ, ನಾವೊಂದು ಇದ್ರೆ ಇವಂದೇ ಒಂದು ಒಂದೊಂದು ಚಿಂತೆ ಆದ್ರೆ ಇವ್ನ್ಗೆ ಇಲ್ಲ. ಅಯ್ಯ ವಿಷ್ಣು ನೈಟ್ ಹೊತ್ತು ಆಚೆ ಬಂದ್ಬಿಟ್ಟು ಈ ಥರ ಆಟ ಆಡ್ಕೊಂಡು ಕುತ್ಕೋತೇನೆ. ನಾವು ಅಲ್ಲಿ ಒಳಗೆ ಹುಡುಕ್ತಾ ಇರ್ತೀವಿ ವಿಷ್ಣು ವಿಷ್ಣು ಅಂತ. ಲೋ ನಿನ್ಗೇನು ಮನೆ ಇಲ್ವನು? ಹಾಂ ಬಾ ಒಳಗೆ ಹೋಗು, ಹೋಗಿ ಒಳಗೆ ಹೋಗು, ಹೋಗಿ ಒಳಗೆ ಹೋಗು. ಇವ್ನು ಕಾಯೋದೈತಲ್ಲ ಒಂದು ನನಗೆ ಸೈನ್ಯ ಕಾಯ್ದಂಗೆ ಆಗ್ತೈತೆ ನನ್ನ ಜೀವನ ಡೈಲಿ. ವಿಷ್ಣು ಏನ್ ಗೊತ್ತಾ, ನೋಡ್ದವ್ರಿಗೆ ಏನಪ್ಪ ಇವ್ರು ಹಿಂಗೆ ವ್ಲಾಗ್ ಮಾಡ್ತಾರಲ್ಲ ಅಂತ ಅನಿಸ್ಬಾರ್ದು. ಅಂದ್ರೆ ಈಗ ನಾನು ಸ್ನಾನ ಮಾಡಿ ಎಲ್ಲ ಫುಲ್ ಕೂದಲೆಲ್ಲ ಸಿಕ್ ಆಗ್ಬಿಟ್ಟಿದೆ. ನೋಡಿದವ್ರಿಗೆ ಅನಿಸ್ತದೆ ಏನಪ್ಪ ಇವ್ರು ಹಿಂಗೆ ವ್ಲಾಗ್ ಮಾಡ್ತಾರಲ್ಲ ಅಂತ ಅನ್ಸ್ಬಾರ್ದು ಅಂತ ಅದಕ್ಕೆ ತಲೆ ಬಚ್ಕೊಂಡ್ ಬಂದು. ಅದಕ್ಕೆ ಇವಾಗ ಏನ್ ನೀನ್ ತಲೆ ಬಚ್ಚ ತಕ್ಷಣ ನೀನ್ ಚೆನ್ನಾಗಿ ಕಾಣ್ತಿದ್ದ ಅಂತ ನಿನ್ಗೆ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ನೀನೊಬ್ಬಂಗ್ ಕಂಡ್ರೆ ಸಾಕು, ಬೇರೆ ಯಾರಿಗೂ ಚೆನ್ನಾಗಿ ಕಾಣ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ನಂದು ಆಲ್ರೆಡಿ ಮದ್ವೆ ಆಗಿದೆ, ಮಗು ಆಗಿದೆ. ಯಾರಿಗೂ ಮೆಚ್ಚಿಸ್ಬೇಕಂತಾರ. ಜಸ್ಟ್ ನೋಡೋರ್ಗೆ ಒಂದ್ ಸ್ವಲ್ಪ ಆಕುಬಡ ಕಾಣಿಸ್ಬಾರ್ದು ಅಂತ ಅಷ್ಟೇ. ಆಯ್ತು, ಇದು ಹೆಂಗಿದೆ ಅಂತ ಹೇಳಲಿಲ್ಲ ನಾನು ಡೈರೆಕ್ಟ್. ತುಂಬಾ ದಿವಸ ಆದ್ಮೇಲೆ ಶೆಲ್ ಹಾಕಿದೀವಿ. ಚೆನ್ನಾಗಿ ಯಾರು ಮದುವೆಗೆ ಗಿಫ್ಟ್ ಕೊಟ್ಟಿದೆ. ಇದು ನಮ್ಮ ಮದುವೆ ಗಿಫ್ಟ್ ಕೊಟ್ಟಿರೋದು. ನನಗೆ ಇವತ್ತೇನೋ ಅದ್ರ ಮೇಲೆ ಲವ್ ಆಯ್ತು, ಅದಕ್ಕೋಸ್ಕರ ಇವತ್ತೇನ್ ಡೇ ಇದೆಯಲ್ಲ, ಇವತ್ತು ರೋಸ್ ಡೇ. ಅದಕ್ಕೋಸ್ಕರ ರೋಸ್ ಡೇ ಗೈಸ್. ಒಂದೇ ಒಂದು ರೋಸ್ ಕೊಟ್ಟಿಲ್ಲ ಗೈಸ್, ಇವತ್ತು ರೋಸ್ ಡೇ. ರೋಸ್ ತಾನೆ ಕೊಡ್ತೀನಿ ನೋಡ್ರಿ ಗೈಸ್. ಇಲ್ಲಿ ರೋಸ್ ಕೊಡ್ತಾ ಇದೀನಿ ನೋಡ್ರಿ. ದೊಡ್ಡದೇ ಕೊಡ್ಬೇಕಂತೇನಿಲ್ಲ. ವಿಷ್ಣು ಏಯ್ ನಿನಗೇನ್ ಬೇಕೋ ಅವನಿಗೆ ಕೆಳಗ್ ಬಿಡ್ಬೇಕೀಗ. ಅವ್ನ್ ಕೆಳಗ್ ಬಿಟ್ಟಾಕ ಅಲ್ಲಿ ಆಚೆ ಹೋಗಿ ಅವ್ರ ಮನೆ ಬಾಗಿಲು ತಟ್ಟಕ್ಕೆ ಅವನು ಕೇಳ್ತಾರ. ಬಾಗಿಲು ತಟ್ಟಾನೆ, ಫುಲ್ ಎಲ್ಲ ಓಡಾಡ್ತಿದ್ದಾನೆ ಈಗ ವಿಷ್ಣು ಪೂರ್ತಿ. ಅಂದ್ರೆ ಎದ್ ನಿಂತ್ಕೊಂಡು ಬಿಡು ಕೆಳಗ್ ಬಿಡಿ ಅವನು. ಇವಾಗ ನೋಡಿ ಸಪೋರ್ಟ್ ಇದ್ರೆ ಗೈಸ್ ಅವನು ನಡಿತಾನೆ. ಇವಾಗ ಕೆಳಗ್ ಬಿಟ್ಟ ತಕ್ಷಣ ಹೋಗದೆ ಅವ್ನ್ ಫಸ್ಟ್ ದಾರಿ ಆಚೆ ಆಚೆ ಬರ್ತಾವ ನೋಡಿ ಆಲ್ರೆಡಿ. ಇದು ಅವ್ನ ರೂಟ್. ಇದು ಇವಾಗ್ಲೂ ಯಾವಾಗ ದಾಡಿಸ್ತೀವೋ ಅವತ್ತಿಂದ ನಾವು ಬರೀ ಬಾಗ್ಲಲ್ಲಿ ಹಿಡಿಯೋದೇ ಆಗೋಯ್ತು ಕೆಲಸ. ಇನ್ನೊಂದೇನೋ ಒಂದು ತೋರ್ಸು ಅಂತಂದ್ರೆ ಇನ್ನೊಂದೇನೋ ಇವತ್ತು ಟಾಪಿಕ್ ಏನಂತ ಹೇಳಿ. ಟಾಪಿಕ್ ಅಂತಂದ್ರೆ ಇವತ್ತು ಗೈಸ್ ಒಂದು ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತಿದೀನಿ ಅಂತಂದ್ರೆ, ತುಂಬಾ ದಿವಸ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ಅದು ಒಂದು. ಇನ್ನೊಂದೇನಪ್ಪಾ ಅಂತಂದ್ರೆ ಇವತ್ತು ನಾನು ಅಬ್ಬಿ ಫಸ್ಟ್ ಟೈಮ್ ನಮ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಮೊಮೋಸ್ ಟ್ರೈ ಮಾಡ್ತಾ ಇದೀವಿ. ನಮ್ಗೆ ಮೊಮೋಸ್ ಅಂದ್ರೆ ಹಸಿ ಇರುತ್ತೆ ಅನ್ಕೊಂಡಿದೀನಿ ನಾನು. ಅದಕ್ಕೆ ಇಲ್ಲಿವರೆಗೂ ಮೊಮೋಸ್ ಹೆಂಗಿರುತ್ತೆ ಅಂತ ನಂಬಿ ಬಿಡಿ. ನಾನು ದೇವ್ರ ಮೇಲೆ ಹಣೆಗೂ ನಾನು ಇವತ್ತೇ ಫಸ್ಟ್ ಟೈಮ್ ಮೊಮೋಸ್ ಹೇಗಿರುತ್ತೆ ಅಂತ ರಿಯಲ್ ಆಗಿ ನೋಡ್ತಾ ಇರೋದು ಹಾಗೂ ರಿಯಲ್ ಆಗಿ ಟೇಸ್ಟ್ ಮಾಡ್ತಾ ಇರೋದು. ಸೊ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಆರ್ಡರ್ ಮಾಡಿದೀನಿ. ಸೊ ನೋಡೋಣ. ಅದೇ ಅವು ಮೊಮೋಸ್ ಅಂದ್ರೆ ನಾನು ಹಸಿದು ಒಂಥರ ಉಂಡೆ ತರ ಬರುತ್ತಲ್ಲ ಅದಕ್ಕೆ. ವೆಜ್ ನಾನ್ ವೆಜ್ ಇರುತ್ತೆ ಇವತ್ತು. ನಮ್ ಬಾಸ್ ಇವತ್ತಿಂದ ತೋರಿಸ್ಬಿಡ್ತೀನಿ ನಮ್ಮ ಬಾಸ್ತು. ಇವತ್ತು ಶನಿವಾರ ನಾವು ತಿನ್ನಲ್ಲ. ನನಗೆ ಏನಂದ್ರೆ ಅಷ್ಟನಾರಕ್ಕಿಂತ ಈ ವೈಟ್ ಹಾರ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವ್ರ ಹತ್ರ ಹೇಳಿ ಬರೀ ಯಾವಾಗಲೂ ವೈಟ್ ಹಾರನೇ ಮಾಡಿಸ್ಬೇಕು ಅಂತ ನನ್ನ ಆಸೆ. ನೋಡ್ರಿ ಚೆನ್ನಾಗಿ ಕಾಣ್ತಿದ್ಯಲ್ಲ, ತೋರಿಸಿದ್ದೀನಿ. ಇವತ್ತು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ ಮೊಮೋಸ್ ಬುಕ್ ಮಾಡಿದ್ವಿ. ಲೋ ವಿಷ್ಣು ಆಯ್ ಮಾಡ. ಹಾಯ್ ಗೈಸ್, ಏನ್ ಗೊತ್ತಾ, ಎಲ್ಲ ಚೆನ್ನಾಗಿ ಮಾತಾಡ್ತಾ ಆಮೇಲೆ ತೋರಿಸ್ತೇನೆ. ಇವಾಗ ಕ್ಯಾಮ್ರಾ ಆನ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅವ್ನಿಗೆ ಗೊತ್ತು. ಅವ್ನ್ ಮಾಡಲ್ಲ. ನಾವೇನಾದ್ರೂ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಾಯ್ ನೋಡ್ರಿ ಕಾಲ್ ನೋಡು ಗೈಸ್ ಹೆಂಗ್ ಮಾಡ್ಕೊಂಡು ಏನದು ನಿನ್ಗೆ ಅಲ್ಲಿ ಹೋಗೋದು ಅರ್ಧ ಬೇಜಾರು ಇರ್ಬೇಕು. ಮಕ್ಕಳು ಅವಾಗ್ಲೇ ನಮಗೆ ಮಕ್ಕಳು ಬೆಳೆದಂಗ ಅನ್ಸೋದು. ಟೀಚರ್ ಸುಮ್ಮನೆ ಎದ್ಬಿಟ್ರೆ ಏನನ್ಸುತ್ತೆ, ಫೀಲಿಂಗ್ ಏನು ಇರಲ್ಲ. ಇವತ್ತು ಇವಾಗ ಬರ್ತಿದೆ, ಅದು ಬಂದ ಮೇಲೆ ಸಿಗೋಣ. ನಿಮಗೇನಾದ್ರೂ ಮೊಮೋಸ್ ಇಷ್ಟ ಆಯ್ತಾ ಅಥವಾ ನೀವೇನಾದ್ರೂ ಮೊಮೋಸ್ ಲವರ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ನಾನಂತೂ ಆಲ್ವೇಸ್ ಬೇಸಿಕಲಿ ಟಿಪಿಕಲಿ ಎಲ್ಲಾ ಕಲಿ ನಾನು ಯಾವತ್ತಿದ್ರು ಪಾನಿಪುರಿ ಲವರೇ. ಸೊ ಪಾನಿಪುರಿ ಲವರ್ಸ್ ಪಾನಿಪುರಿ ಅಂತ ಕಮೆಂಟ್ ಮಾಡಿ, ಮೊಮೋಸ್ ಲವರ್ಸ್ ಮೊಮೋಸ್ ಅಂತ ಕಮೆಂಟ್ ಮಾಡಿ. ನೋಡೋಣ ಯಾರ್ ಲವರ್ಸ್ ಜಾಸ್ತಿ ಇದಾರೆ, ಮೊಮೋಸ್ ಅಥವಾ ಪಾನಿಪುರಿನ ಅಂತ. ಆಯ್ತಾ, ನೀನ್ ಯಾವ ಲವರ್? ಪಾನಿಪುರಿ, ಗೋಬಿ, ಚಾ ಅಂತಾರ ನಮ್ಮ ಊರಲ್ಲಿ. ಚಾ ಲವರು. ಟೀ ಲವರ್.
ನಾನು ಪಾನಿಪುರಿ ಲವರ್. ನೀವ್ ಯಾವ ಲವರ್ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಜಾಸ್ತಿ ಹಠ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಇವಳ ಹತ್ರ ಬಂದು ನಿಂತ್ಕೊಂಡಿದೀವಿ. ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ನಮಗೂ ಖುಷಿ ಅನ್ಸುತ್ತೆ. ಆಮೇಲೆ ಸುಮ್ಮನೆ ಹೇಳಿದ್ದು. ಆಯ್ತು, ನಿನ್ ದೇವ್ರ ಮೇಲೆ ಅಡುಗೆ ಮಾಡೋದು, ನಾನು ಅಪ್ರೂಪ ಇಲ್ಲ ಮಾಡ್ತಾಳೆ. ನನಗೇನು ಅನ್ಸುತ್ತೆ ಅಂದ್ರೆ ಅಪರೂಪಕ್ಕೆ ಅನಿಸ್ತು, ಅದಕ್ಕೆ ಹೇಳಿದೆ. ಇಲ್ಲ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಮಾಡ್ತಾಳೆ. ಅದೇ ಏನು ಮಾಡ್ತಾಳೆ ಅಂದ್ರೆ ಅನ್ನ ಒಂದು ಚೆನ್ನಾಗಿ ಮಾಡ್ತಾಳೆ. ಗೈಸ್ ನೋಡಿ ಗೈಸ್ ಎಷ್ಟು ಅಜೀಬ್ ಮಾಡ್ತಾನೆ ಅಂಬಿ. ಬೇಜಾರಾಗುತ್ತೆ ಅಂಬಿ ಈ ತರ ಎಲ್ಲ ಮಾತಾಡಿದ್ರೆ ನೀನು. ಹೌದಾ? ಅಡಿಗೆ ಮಾಡೋ ನೋಡಿದ್ರೆ ಅಡಿಗೆ ಮಾಡಲ್ಲ ಅನ್ಕೊಂತಾರೆ ನಿಜವಾಗ್ಲೂ. ನಾನು ಅನ್ಕೊಳಲ್ಲ. ನೀನು ಅನ್ನ ಮಾಡಲ್ವಾ? ಅನ್ನ ಮಾಡ್ತೀನಿ, ನೀನ್ ಯಾವಾಗ್ಲೂ ಅನ್ನ ಮಾಡ್ತೀನಿ. ಮತ್ತೆ ಅನ್ನ ಇಲ್ದೆ ಏನ್ ತಿಂತೀಯಾ? ಮತ್ತೆ ಅದಕ್ಕೆ ಹೇಳಿದ ಅನ್ನ ಮಾಡಿದ್ರೆ ಅಡಿಗೆ ಅಲ್ವಲ್ಲ. ಆಯ್ತು, ಅವ್ನು ಯಾಕೆ ಈ ತರ ಅಂತ ಗೊತ್ತಾ ಗೈಸ್? ಅವನು ನಮ್ಮಮ್ಮ ಸಾಂಬಾರ್ ಕಟ್ ಕಳ್ಸೋರು ಆಯ್ತಾ, ಅದಕ್ಕೆ ಅನ್ನ ಇಡ್ತಿದ್ದೀನಿ, ಅದಕ್ಕೆ ಹಿಂಗ ಅಂತ ಅವನು. ಬಾ ಮಗನು, ಇನ್ನು ಇವನಿಗೆ ಸರಿ ಮಾಡ್ತೇನೆ ಅನ್ಸ್ಬೇಕು. ನನ್ನ ಮಗ ನಾವ್ ಎಷ್ಟೇ ಸಾಯಂಕಾಲ ನೋಡ್ಕೊಂಡ್ರು ನೀರಲ್ಲಿ ಹುಂಚೆಣ್ಣು ತೊಳೆದಂಗೆ. ಅದಕ್ಕೋಸ್ಕರ ನಾನು ಜಾಸ್ತಿ ಇವ್ನು ಯಾವತ್ತಿದ್ರು ನನ್ ಫ್ಲೇವರ್. ನೋಡಿ ಗೈಸ್, ಇಲ್ಲಿ ಈ ತರ ಅಡಿಗೆ ರೂಮ್ ಬಂದು ಯಾವಾಗ್ಲೂ ಇದ್ರ ತರ ಟಾರ್ಚರ್. ಇಲ್ಲಿ ಐತಿ ಇಷ್ಟ ಐತೆ, ಬರೀ ಪಾತ್ರೆಗಳು ತಿಂತಿರ್ತೀವಿ. ಅವಳ ಪಾಳಿಗೆ ಅವಳು ಅಡಿಗೆ ಮಾಡ್ತಾಳೆ, ಇವನ್ ಪಾಡಿಗೆ ಟಮಟೆ ಬರ್ಸ್ತಾನೆ. ನೋಡ್ತಾ ಇದೀನಿ ನಾನು ಡೈಲಿ ಟಮಟೆ. ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಟಮಟೆ ಬರ್ಸ್ತೀನಿ. ನೆಕ್ ತಗೊಂಡು ಟಮಟೆ ಬರ್ಸ್ತಿದ್ರಲ್ಲ, ಅದೇ ಖುಷಿಗೆ ಏನಾರ ಕೊಡ್ಬೇಕಾ ನಿಮ್ಗೆ? ಐ ಅಲ್ಲೇ ಸೂಪರ್ ಸೂಪರ್. ಬಿಡು, ನೀವ್ ಹೇಳ್ರಿ ನಿಮ್ ಮಗನ್ ಬಗ್ಗೆ ಏನಾರ ಮಾಹಿತಿ. ನನ್ ಮಗ ಅಪ್ಪಟ ಅಪರಂಜಿ. ಹಂಗಾರ ನಾವು ನೀನು ಅಷ್ಟೇ ನನ್ನ ಅಪರಂಜಿ. ಅಯ್ಯಪ್ಪ, ಮೊಮೋಸ್ ಇಷ್ಟ ಬಂದೆ ಇನ್ನು. ಹಸಿ ತಿನ್ನಕ್ ಇಷ್ಟೊತ್ತು ವೆಯ್ಟ್ ಮಾಡಾಕಿದೀವಿ ಅನ್ಸುತ್ತೆ. ಹಸಿ ಇರುತ್ತಾ ಇದಿರುತ್ತಾ ಗೊತ್ತಿಲ್ಲ, ನಾನು ಫಸ್ಟ್ ನೋಡ್ತಾ ಇರೋದೇ ಫಸ್ಟ್ ಟೈಮ್. ನೋಡ್ರಿ ಗಾಯ್ಸ್, ಇಷ್ಟು ವರ್ಷ ಬೆಂಗಳೂರಲ್ಲಿ ಇದೀವಿ, ನಮ್ಗೆ ಮೊಮೋಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಹಂಗಾಯ್ತು ನಮ್ಮ ಪರಿಸ್ಥಿತಿ ಅಲ್ವೇ? ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದು ಅಂತಂದ್ರೆ ನಮ್ಗೆ ಜಾಸ್ತಿ ನಾವೇನು ತಿನ್ನಲ್ವಲ್ಲ ಆಚೆ, ಎಲ್ಲೂ ಓಡಾಡಲ್ಲ. ಮಾಡ್ಬೇಕು ಗೈಸ್. ಇನ್ಮೇಲೆ ಇದೇ ರೀತಿ ಯಾವ್ದಾದ್ರು ಒಂದು ಹೊಸ ಫುಡ್ಸ್ ಏನಾದ್ರು ರಿವ್ಯೂ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಫ್ರೆಂಚ್ ಫ್ರೈಸ್ ತಿಂದಿದೀವಿ, ಮೊಮೋಸ್ ತಿಂದಿಲ್ಲ, ಯಾವತ್ತೂ ತಿಂದಿಲ್ಲ. ಸೊ ಮೊಮೋಸ್ನ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದೀವಿ. ಅಲ್ಲಿವರೆಗೂ ವಿಷ್ಣು ಸರಿ ಮಾಡ್ಬೇಕು ಅಂತ ಹೇಳಿ ವಿಷ್ಣು ಸರಿ ಮಾಡ್ತಾ ಇದೀನಿ. ವಿಷ್ಣು ಸರಿ ಮಾಡ್ಲಿ ಅಷ್ಟೇ. ಬರಕ್ಕೆ ಎಷ್ಟು ಒಂದ್ 10 ನಿಮಿಷ ಚೆಕ್ ಮಾಡಿ ನೋಡ್ತೀನಿ. ಅಯ್ಯೋ ಬೀಳ್ತಾನೆ. ಸರಿ ಮಾಡಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ಆಚೆನೆ ಇದನ್ನೇ ಎತ್ಕೊಂಡ್ ಬಂದ್ಬಿಟ್ಟಿದೀನಿ. ಏನಾರ ಮಾಡ್ಕೊ ಹೋಗ ಆ ಕಡೆ ಆಟ ಆಡ್ಕೊಂಡು ಕುತ್ಕೊಳ್ಳಿ ಅಂತ. ಎವಿ ತೀಟಪ್ಪ. ಏನ್ ಚೆನ್ನಾಗಿದ್ಯಾ ಸರ್? ಅಲ್ಲೋಡಿ ಎದ್ದಳಕ್ ಹೋಯ್ತಾನೆ, ಆಗಲ್ಲ ಅಂದ್ರು ಬಿದ್ದು 4 ಸಲ ತಲೆ ಹೊಡ್ಕೊಂಡವನೆ. ಆದ್ರೂ ಅವ್ನಿಗೆ ಅಷ್ಟು ಸೊಕ್ಕು. ಅದ್ ಏನ್ ಖುಷಿ ಸಿಗ್ತೈತಿ ನಿನ್ಗ? ಡೈಲಿ ಇದೇ ಆಗೋಯ್ತು ನಮ್ದು. ಅವನಿಗೆ ದೊಡ್ಡ ಆದ್ಮೇಲೆ ನಿಂಗೆ ಒಂದು ದೊಡ್ಡ ಟಮಟೆ ತಂದ್ಕೊಟ್ಬಿಡ್ತೀನಿ, ಟಮಟೆ ಹೊಡಿಯಕ್ ಹೋಗ್ಬಿಡು. ಅಂದ್ರೆ ಎಷ್ಟೇ ಆಟ ಸಾಮಾನ್ ಇದ್ರು ಮಕ್ಳ ಪಾತ್ರೆಗಳು ಈ ವಸ್ತುಗಳ ಆಟ ಸಾಮಾನು. ಎಲ್ಲಿ ಹಿಂಗೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಹಿಂದಿಂದ ಹೋಗ್ತಾ ಇರ್ಬೇಕು, ಅವ್ನು ಮುಂದೆ ಜರುಗ್ಸ್ಕೊಂಡ್ ಬರ್ತಾವನೆ. ಯಾಕ ಹೊಡಿ. ಕೈ ನೋವು ಅಲ್ವಾ ನಪ್ಪ ಎಷ್ಟು. ವಿಷ್ಣು ಇಲ್ಲೋಡ, ಡೈಲಿ ಇದೇ ಆಗೋಯ್ತು. ನಾನು ಡೈಲಿ ಬರೀ ಇದೇ ನೋಡೋದಾಯ್ತು. ಒಂದು ನಾನು ಹೊಡಿಲಿ ಗಾಯ್ಸ್, ಸಿಗೋಣ. ಇಂತಿಂತು ಇದು ಯಾವುದೋ ಮೊಮೋಸ್ ಅನ್ನೋದು ಬಂದ್ಬಿಟ್ಟಿದೆ. ತಗೊಂಡೋಗಿ ಕೊಡ್ತೀನಿ, ನೋಡೋಣ ಹೆಂಗಿದೆ, ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ರೋಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋದಂದ್ರೆ ನಂಗೆ ಇಷ್ಟ, ಆದರೂ ಒಂಥರ ನಾಚಿಕೆ. ಅದಕ್ಕೋಸ್ಕರ ತಗೊಂಡೋಗಿ ಚೆಕ್ ಮಾಡಿ ಸರಿ ಮಾಡಿದ್ದೀನಿ ವಿಷ್ಣುಗೆ. ಅದು ಸ್ವಲ್ಪ ಆಗ್ಲಿ ಅಂತ ಹೇಳಿದ್ದೀನಿ. ಅಯ್ಯೋ ಡಿಸ್ಟ್ರಿಕ್ಟ್ ಬಾಕ್ಸ್ ಕೊಟ್ಟಿದ್ದಾರೆ. ನೀನು ಒಂದು ತೆಕ್ಕೆ ಕೊಡ್ಬೇಕು ನಿನಗೆ. ನಾವು ಎಷ್ಟು ಹೇಳಿದ್ರೆ ಅಷ್ಟು ತಂದು ಕೊಡ್ತಾರಪ್ಪ. ಎಲ್ಲಿ ತೋರಿಸು ನೋಡೋಣ. ಎಕ್ಸೈಟ್ ಆಗಿದೀವಿ ನೋಡಕ್ಕೆ. ನಾನೇನು ಇದ್ಯಾವುದು ಹಸಿ ಮಾಂಸ? ಹಸಿ ಮಾಂಸ ಅಂತೀನಿ ನೋಡಿ. ಇಲ್ಲ ಗಾಯ್ಸ್, ಹಸಿ ಫ್ಲೋಲ್ ಹೇಳ್ಬಿಟ್ಟೆ ಮೋಸ್ಟ್ಲಿ. ನಿಜವಲ್ಲ ಯಪ್ಪ, ಬೇಡಪ್ಪ ಇದು. ಹಸಿ ಇದೆ ಕಣೆ. ನಾನು ಹೇಳ್ದೈತೆ ನಾನು ಹಸಿ ಬರುತ್ತಂತ. ಇದು ಟ್ರೈ ಮಾಡ್ಬೇಕಂಬಿ ಲೈಫ್ ಅಲ್ಲಿ, ಎಲ್ಲಾನು ಒಂದ್ಸತಿ ಟ್ರೈ ಮಾಡ್ಬೇಕು. ನಿಂಗೆ ಇಷ್ಟ ಇದ್ರೆ ಇಷ್ಟ ಅಂತ ಹೇಳು, ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತ ಇದು ನೋಡು. ಹೇಳು ಆಮ್ಯಾಕ. ನಾನೇ ಫಸ್ಟ್ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದ್ ಸಣ್ಣ ಕೆಲಸ ಇದೆ ಗೈಸ್, 1 ನಿಮಿಷ ಮುಗಿಸ್ತೀನಿ. ಇನ್ನೆಲ್ಲ ಸೆಟಪ್ ಮಾಡ್ಕೊಂತೀನಿ. ಆಮೇಲೆ ಇನ್ನೊಂದೇನೋ ಒಂದು ಮುಖ್ಯ ಕೆಲಸ. ನಿನಗೆ ಗೊತ್ತಿಲ್ಲ ಅದೇನ್ ಕೆಲಸ? ನಮ್ಮೂರು ಒಬ್ಬಟ್ಟು ಇದು ಬರುತ್ತಲ್ಲ, ಏನಂತಾರೆ? ಹಾ, ಕರ್ಜಿಕಾಯಿ ಅಂತಾರಪ್ಪ ನಮ್ಮೂರ್ ಸೈಡಲ್ಲಿ. ಆ ತರ ಇದೆ ಇದು. ಟಾರ ಸಿಹಿ ಇದೆಯಲ್ಲ, ಇದನ್ನ ಹಾಕೊಂಡು ತಿನ್ಬೇಕು. ತಿನ್ ನೋಡೋಣ, ನೀನೇ ತಿನ್ ನೋಡೋಣ. ರಿವ್ಯೂ ಕೊಡ್ತೀನಿ ಆಯ್ತಾ, ತಲೆ ಕೆಡ್ಸ್ಕೊಬೇಡ. ಸೊ ಗೈಸ್, ಆರ್ ಯು ಎಕ್ಸೈಟೆಡ್? ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂಬಿ 1 ನಿಮಿಷ ನಾನು ಫೋನ್ ಕೊಡು. ನೋಡು, ಕರೆಂಟ್ ಇಟ್ಕೊಂಡು. ತುಂಬಾ ದೇವ್ರೆ, ಹೆಂಗಿರುತ್ತೆ
ಎಲ್ಲ ತಿನ್ಬಿಡು, ಯಾವ್ದು ವೇಸ್ಟ್ ಆಯ್ತಾರೆ ಅಂದ್ರೆ ಆಮೇಲೆ ಹಂಗೆ ನಾಟ್ ಎತ್ತಿಕ್ಕಿರ್ತೀನಿ. ಬ್ಯಾಡ್, ನಾಟ್ ಬ್ಯಾಡ್ ಹಂಗಾರೆ ಅಂದ್ರೆ ತೀರಾ ಕೆಟ್ಟದಲ್ಲ. ಆಯ್ತು ತಿಂತೀನಿ, ನಾನು ಆಮೇಲೆ ತಿಂತೀನಿ. ನಾನು ಇಲ್ಲಿ ವೀಡಿಯೋ ಹಿಡ್ಕೊಂಡಿದ್ದೀನಲ್ಲ, ತಿನ್ನಕ್ಕಾಗಲ್ಲ ಇದಕ್ಕೆ. ವೆಜಿಟೇಬಲ್ಸ್, ಹಾ? ವೆಜ್ ಮೋಮೋಸ್. ಬಾ ಕೂತ್ಕೋ. ನನಗೆ ಒಳ್ಳೆ ಹಸಿ ಮಾಂಸ ಕಂಡಂಗೆ ಕಾಣ್ತೈತಿದ್ದು, ಗ್ರೀನ್ ಕಲರ್. ನೋಡೋಣ. ಹಸಿ ಮಾಂಸ ಅಲ್ಲ, ಹಸಿ ಕರಿಗಡುಬು. ಮೊಟ್ಟೆ ಹಾಕಿರಂಗಿದ್ದಾರೆ ಕಣ ಇಲ್ಲಿ. ಇಲ್ವೋ ವೆಜ್ಜು? ಇದು ನೋಡಿಲಿ, ನಾನು ತಿನ್ನೋದ ಗೈಸ್. ಮೊಟ್ಟೆ ಹಾಕೋರಿ, ಮೊಟ್ಟೆ ಹಾಕಿಲ್ಲ. ಮೊಟ್ಟೆ ಹಾಕೋರಿ, ಮೊಟ್ಟೆ ಹಾಕೋ ಗೈಸ್. ಅದು ಕ್ಯಾಬೇಜು, ನಾನು ಚೆಕ್ ಮಾಡಿ ನೋಡಿದ್ರೆ ಅದು ಕ್ಯಾಬೇಜು, ಎಗ್ ಅಲ್ಲ. ಆದ್ರೂ ಮನ್ಸೊಂಥರ ಆಗ್ತಿದೆ, ತಿನ್ನೋಣ. ದೇವ್ರಿಗೆ ಬಿಟ್ಟಿದ್ದು ನನ್ನ ಇವಳು ಅಲ್ಲ ಅಂತ ಎಷ್ಟೊಂದು ಫೋರ್ಸ್ ಮಾಡಿ ಹೇಳೋಳೆ. ಅದಕ್ಕೋಸ್ಕರ ನಿಜವಾಗ್ಲೂ ಕ್ಯಾಬೇಜು. ಅದ್ರ ರೆಸಿಪಿ ಏನೇನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ ಅಂತ ಓದಿಲ್ವಾ? ಚೆನ್ನಾಗಿದೆ ಗೈಸ್. ಅಂಬಿ ವಾಮಿಟೇ ಮಾಡ್ಕೊಬಿಟ್ಟ, ಅವನಿಗೇನೋ ಇಷ್ಟ ಆಗಿಲ್ಲ ಅಂತ. ಅಂಬಿ ಯಾಕೋ ಯಾಕೆ ಗೊತ್ತಾಗ್ಲಿಲ್ಲಪ್ಪ, ಇಷ್ಟ ಆಗ್ಲಿಲ್ಲ ನಂಗೆ ಯಾಕೋ. ಇಲ್ಲಿ ನೋಡಿ ಗೈಸ್, ನೋಡಿ ಇಲ್ಲಿ, ಇಲ್ಲಿ ನೋಡಿಲಿ. ಉಪ್ಪು ಅವನೇ ನಿಂತಿರೋದ, ಅವನೇ ನಿಂತಿರೋದ. ಮತ್ತಿನ್ಯಾರು ನಿಂತವ್ರು ಇಲ್ಲಿ ನೋಡಿ. ಅಮ್ಮ ಸರ್ ನಮ್ಗೆ ಶಾಸ್ತ್ರ ಕೇಳಿದಿರಿ, ನಾನು ಹಂಗೆ ಹಾಕ್ತೀನಿ ಕಣೆ. ಇದು ದೇವರ ಅಂತೀನಿ, ಹಿಂಗ್ ನಿಂತ್ಕೊಂಡೆ ನೀನು. ಅಂಬಿ ನೋಡಂಬಿ, ನಾವು ಒಂದು ಮೊಮೋಸ್ ತಿನ್ನೋಷ್ಟು ನಿಂಗೆ ಇಷ್ಟ ಆಗ್ಲಿಲ್ವಾ ನಿನ್ಗೆ? ನಾಟ್ ಬ್ಯಾಡ್, ನನಗೇನೋ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಸೊ ಅಂಬಿ ನೋಡ್ರಿ ಗೈಸ್, ಇಲ್ಲಿ ವಾಮಿಟ್ ಮಾಡ್ಕೊಳಕ್ ಉಗ್ದೇ ಬಿಟ್ಟ ಅವ್ನ ಬಾಯಿಗೆ ಹಾಕಿದ ತಕ್ಷಣ. ನಿನ್ಗೇನ್ ಅನ್ನಿಸ್ತು ವಾಯ್ಸಲ್ಲಿ ಹೇಳು, ಬಾಯ್ ಬಿಟ್ಟು ಹೇಳು. ಇರ್ಲಿ, ಆವರೇಜ್ ಅಂತೇನ ತಮ್ಮಂಗೆ. ಸೊ ನನಗೆ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು, ಏನು ಅಷ್ಟು ಕೆಟ್ಟಾಗಿಲ್ಲ, ಬಟ್ ಏನೋ ಅವ್ನಿಗೆ ಇಷ್ಟ ಆಗಿಲ್ಲ ಅಂತ. ಅಪ್ಪ ನಂಗೆ ಒಂಥರ ಬಾಯಿ ಕಚ್ಚಿಸ್ ಒಂಥರ ಆಗ್ಬಿಡ್ತು. ಯಾಕಂದ್ರೆ ಅವ್ನು ಹೋಗ್ತಾನೆ ನೋಡ್ರಿ. ಇಲ್ಲ ಅದು ಎತ್ತಿಕ್ಕಿದೀನಿ. ನೋಡಿ ಏನ್ ಮಾಡ್ತಾನಂತ, ಹಂಗೆ ನೋಡ್ತಾ ಇರಿ ಗೈಸ್. ಏನ್ ಮಾಡ್ತಾನಂತ ಅವನ್ನೇ ತೋರಿಸ್ತಾ ಇರು. ಈಗಿರು ಮಾಡ್ತೇನೆ ನನ್ನ ಕೆಲಸ ನೋಡೋಣ ಗೈಸ್. ಈಗ ಏನ್ ಮಾಡ್ತಾನೆ ಅಂತ ನೋಡೋಣ. ಹೆಂಗ ಅವನ ಎತ್ತು ನಿಂತ ಅಂತ ನಾನು ಕಂಡಿಡಿಬೇಕೀಗ. ಎತ್ತು ಕಾಲಿಡ್ತಾನೆ, ಅಯ್ಯೋ ಬೀಳ್ತಾನೆ. ಏನಂಬಿ ಇವನು, ಯಪ್ಪ. ಅದು ಆ ಕಡೆ ಇಕ್ಕಿದೆ, ಇನ್ನೂ ಸ್ವಲ್ಪ ಈ ಕಡೆ ಇಕ್ಕೋ. ಇಕ್ಕು ಕ್ರೇಜಿ ಅನ್ಕೊಳ್ಳಿ ಗೈಸ್, ಇವನು ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಈಗ ನೋಡೋಣ ಹೆಂಗತ್ತದ ಸೈಡ್ ಬೈ ಕಡೆ. ಕ್ಯಾಮ್ರಾ ಬಚ್ಚಿಟ್ಟು ಸ್ವಲ್ಪ ಕೆಳಗಿಡು ಕ್ಯಾಮ್ರಾ. ವಾ ಇಷ್ಟು ತೀರ್ಕೆ ಬರ್ತಾನೆ ಆಗ್ತದ ನೋಡಿ. ಈಗ ನೋಡಿ ಹಿಂಗೆ ಹತ್ತಿದವನು ಕಳ್ಳ ಸಿಕ್ಕಿದ್ದ. ವಿಷ್ಣು ನಿಜ ಕಣ, ನಮ್ ಕುತ್ತಿಗೆ ತಂದಿರ್ತೀಯ ನೀವು. ಆಯ್ತು ಸರಿ ಗೈಸ್, ಇವಾಗ ಸರಿ ತಿನ್ಸಿದ್ರಿ ಇವ್ನಿಗೆ. ಊಟ ಮಾಡಿಸ್ಬಿಟ್ಟು ಸಿಗ್ತೇನೆ ವಿಷ್ಣುಗೆ ಅಷ್ಟೇ ಗೈಸ್. ಸೊ ವಿಷ್ಣುಗೆ ಸರಿ ತಿನ್ಸಾಯ್ತು. ಈಗ ನಾವು ಊಟ ಮಾಡಬೇಕು, ಟೈಮ್ ಆಯ್ತು. ಇವಾಗ ಊಟ ಮಾಡಿ ಮಲ್ಕೋಬೇಕು. ಈ ರೀತಿ ಇತ್ತು. ಸೊ ಮೊಮೋಸ್ ಟ್ರೈ ಮಾಡಿದ್ದು. ಸೊ ನಾಟ್ ಬ್ಯಾಡ್. ನಮ್ಗೆ ಯಾವತ್ತು ತಿಂದಿಲ್ದಿದಿಂದ ಆ ಥರ ಅನ್ನಿಸ್ತು ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ಮೊಮೋಸ್ ಎಲ್ಲಿ ಬೆಸ್ಟ್ ಆಗಿ ಸಿಗುತ್ತೆ ಅಂದ್ರೆ ಎಲ್ಲಿ ಚೆನ್ನಾಗಿರುತ್ತೆ ಹಾಗೂ ಯಾವ ಮೊಮೋಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಟ್ರೈ ಮಾಡ್ತೀವಿ. ಇವನಿಗೆ ಯಾಕೋ ಸೆಟ್ ಆಗ್ಲಿಲ್ಲ, ಅದು ಒಂದ್ ಸ್ವಲ್ಪ ಕೂಡ ತಿಂದಿಲ್ಲ, ಬಾಯಿಗಿಟ್ಟ ಅಂತ ವಾಮಿಟ್ ಹೋಗೆಲ್ಲ ಉಗ್ದು ಬಿಟ್ಟ. ಸೊ ಗೊತ್ತಿಲ್ಲ ಅವ್ನಿಗೆ ಯಾಕೆ ಆತರ ಅನ್ನಿಸ್ತು ಅಂತ ಗೊತ್ತಿಲ್ಲ. ನನ್ಗೆ ಓಕೆ ಅಂತ ಅನ್ನಿಸ್ತು. ಮೀನ್ಸ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಪಾನಿಪುರಿಲಿ ಇದು ಕಾಲ್ ಭಾಗನೂ ಇಲ್ಲ ಟೇಸ್ಟು. ಸೊ ನನ್ಗೇನೋ ಅಷ್ಟಾಗಿ ಇಷ್ಟ ಆಗಿಲ್ಲ. 10ಗೆ 6 ಕೊಡ್ಬೋದು. ನೀನೆಷ್ಟು ಕೊಡ್ತೇವೆ 10ಗೆ? ನಂಗೇನು ಅರ್ಥ ಆಗಿಲ್ಲ ಅಂದ್ರೆ 10ಗೆ ರೇಟ್ ಎಷ್ಟು ಮಾಡ್ತೀಯ? ಇಲ್ಲಪ್ಪ, ನನಗೇನು ಕೊಡಲ್ಲ. ನನಗೆ ಇಷ್ಟ ಆಗಿಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾಕೋ ಒಂಥರ. ಸೊ ಯಾವ ಫ್ಲೇವರ್ ಚೆನ್ನಾಗಿರುತ್ತೆ? ಸೊ ಮೊಮೋಸ್ ಅಲ್ಲಿ ಮೊಮೋಸ್ ಯಾವ್ದು ಟ್ರೈ ಮಾಡಿದೆ, ಯಾವ ಫ್ಲೇವರ್ ಚೆನ್ನಾಗಿರುತ್ತೆ ಅಂಡ್ ಯಾವ ಫ್ಲೇವರ್ ತಿಂದ್ರೆ ಇಷ್ಟ ಆಗುತ್ತೆ, ಆಮೇಲೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಮೊಮೋಸ್ ಅಂತ ಹೇಳಿ ಇದು ಮಾಡಿ. ಸೊ ನಾನು ರೇಟಿಂಗ್ಸ್ ಎಲ್ಲ ನೋಡಿ ಹೈಯೆಸ್ಟ್ ಆರ್ಡರ್ ಆಗಿರುವಂತಹ ಚೆನ್ನಾಗಿರುವಂತಹ ಇದರಲ್ಲೇ ತರಿಸಿದ್ದೆ ಮೊಮೋಸ್ನ ಝೊಮ್ಯಾಟೋದಲ್ಲಿ. ಅದೇನೋ ಗೊತ್ತಿಲ್ಲ ಚೆನ್ನಾಗಿ ಬಂದಿದ್ಯೋ ಅಥವಾ ಅದಿರೋದೇ ಹಾಗೋ ನಮ್ಗೆ ಇಷ್ಟ ಆಗಿಲ್ವೋ ಗೊತ್ತಿಲ್ಲ. ನನಗಂತೂ ನಾಟ್ ಬ್ಯಾಡ್ ಅಂತ ಅನಿಸ್ತು, ಬಟ್ ಅಂಬಿಗೆ ಇಷ್ಟ ಆಗಿಲ್ಲ ಅಷ್ಟೇ. ವಿಷ್ಣು ಅಲ್ಲಿ ಆಟ ಆಡ್ತಿದ್ದಾನೆ ಕೆಳಗೆ. ವಿಷ್ಣು ಮಲಗ್ತಾವ, ನಾನು ತಲೆಗೆ ಬರ್ತೀವಿ. ಅದೇ ಆಮೇಲೆ ನನ್ನ ತಮ್ಮ ಆವ್ರೇಜ್ ಅಂದ. ಸೊ ನನ್ಗೂ ಅಷ್ಟೇ ಓಕೆ. ಆ ಕಡೆ ಅದು ತೀರಾ ಚೆನ್ನಾಗಿದೆ ಅಂತಾನೂ ಅಲ್ಲ, ಆ ಕಡೆ ತೀರಾ ಕೆಡ್ತಾಗಿದೆ ಅಂತಾನು ಅನ್ಸಿಲ್ಲ ನನ್ಗೆ. ಮೀಡಿಯಂ. ಡೈಲಿ ತಿನ್ನೋರ್ಗೆ ಏನು ಅನ್ಸಲ್ಲ, ಬಟ್ ನಮ್ಗೆ ಯಾವಾಗ ಒಂದ್ಸಲ ತಿಂತೀವಲ್ಲ ಅದಕ್ಕೋಸ್ಕರ ನಮ್ಗೆ ಈ ತರ ಅನ್ಸಿದೆ. ಬಟ್ ನಮ್ಗೆ ಅನ್ಸಿದ್ದೆ ನಾವು ಹೇಳಿದ್ವಿ. ನಿಮ್ಗೆ ಏನ್ ಅನ್ಸುತ್ತೆ ಅಷ್ಟೇ. ಎಲ್ಲಿ ಯಾವ ಫ್ಲೇವರ್ ಚೆನ್ನಾಗಿ ಯಾವ್ದು ಟ್ರೈ ಮಾಡಿದ್ರು, ಮೊಮೋಸ್ ವೆಜ್ಜಾ ನಾನ್ ವೆಜ್ ಅಥವಾ ಯಾವ ಫ್ಲೇವರ್ ಟ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಅಷ್ಟೇ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಾವು ಇವತ್ತು. ಅಷ್ಟೇ. ಇದು ಹೆಂಗಾಯ್ತು ಅಂತಂದ್ರೆ ಮೊಮೋಸ್ ಟ್ರೈಯಿಂಗ್ ಮೊಮೋಸ್ ವೆಂಟ್ ರಾಂಗ್ ಅನ್ನೋ ರೀತಿ ಆಗ್ಬಿಡ್ತು. ಹೋಗ್ಲಿ ಬಿಡಿ. ಸೊ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಅದು ಅವ್ರವ್ರ ಪರ್ಸನಲ್ ಒಪಿನಿಯನ್.
ಅಷ್ಟೇ ಗೈಸ್, ಲೈಟ್ ಅದು ಹಿಂಗಿಡಿ ಲೈಟಿಗೆ, ಓಕೆನಾ? ಎಂಡ್ ಮಾಡೋಣ. ಹ್ಮ್. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಬ್ಲಾಗ್ ನೋಡ್ತಾರೆ ಅವ್ರೆಲ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಮೊಮೋಸ್ ಲವರ್ಗೆ ಶೇರ್ ಮಾಡಿ. ಅಷ್ಟೇ ಗೈಸ್, ಬಾಯ್. ಬಾಯ್. ಅವ್ನು ಕರಿತಿದ್ದ ನನ್ನ ಮಗ ಬಾ 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 ಅಂತ. ಓಕೆ ಗೈಸ್, ಬಾಯ್, ಸಿ ಯು, ಗುಡ್ ನೈಟ್. ಸೊ ಎಲ್ಲರಿಗೂ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ತುಂಬಾ ಜನ ಡ್ರೆಸ್ ಕಲೆಕ್ಷನ್ ಮಾಡಿ ಅಂತ ಸಾಕಷ್ಟು ಕಮೆಂಟ್ಸ್, ಸಾಕಷ್ಟು ಇದು. ಮಂಡೇ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ. ನಾನು ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು ನನ್ನ ಡ್ರೆಸ್ ಎಲ್ಲ. ಸೊ ಅದಕ್ಕೋಸ್ಕರ ಗೈಸ್ ಅಷ್ಟೇ. ಬಾಯ್, ಸಿ ಯು, ಗುಡ್ ನೈಟ್.